ಇವತ್ತು ಕರ್ನಾಟಕದ ಒಂದು ಸುಂದರವಾದ ಹಳ್ಳಿಯೆಡೆಗೆ ನನ್ನ ಪ್ರಯಾಣ ಹೊರಟಿದ್ದು, ಇಲ್ಲಿ ನಾನು ಕಂಡ ದೃಶ್ಯಗಳ ಬಗ್ಗೆ ಹೇಗೆ ವರ್ಣಿಸಬೇಕು ಅವೆಲ್ಲವೂ ಪದಗಳಿಗೆ ನಿಲುಕದು. 20 ರಿಂದ 30 ಮನೆಗಳನ್ನ ಹೊಂದಿರೋ ಒಂದು ಕಾಡಂಚಿನ ಹಳ್ಳಿ. ಹಳ್ಳಿಯ ಪಕ್ಕದಲ್ಲೇ ಭದ್ರವಾದ ರಕ್ಷಣಾ ಗೋಡೆಯಂತೆ ನಿಂತಿರೋ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ಪರ್ವತಗಳ ತುತ್ತ ತುದಿಯಿಂದ ಒಮ್ಮೆಲೆಗೆ ಚಿಮ್ಮುತ್ತಿದ್ದ 10 ಜರಿ ಜಲಪಾತಗಳು. ಸ್ವರ್ಗವೆಂಬುದು ಬೇರೆಲ್ಲೋ ಇದೆಯಾ ಎಂಬ ಪ್ರಶ್ನೆಯನ್ನ ನನ್ನ ಮನಸ್ಸಲ್ಲಿ ಹುಟ್ಟು ಹಾಕಿದ ಈ ಹಳ್ಳಿಗೆ ಈ ಸಾಲು ಸಾಲು ಜಲಪಾತಗಳನ್ನ ಕಾಣಲು ಕಳೆದ ವರ್ಷವೂ ಕೂಡ ಧಾರಾಕಾರ ಮಳೆಯ ಮಧ್ಯೆಯೇ ಭೇಟಿ ಕೊಟ್ಟಿದ್ದೆ. ಮಂಜು ಕವಿದು ಮುಚ್ಚಿ ಹೋಗಿದ್ದ ಜಲಪಾತಗಳನ್ನ ಕಾಣಲು ಗಂಟೆಗಟ್ಟಲೆ ಕಾದು ಕೂತು ಕಂಡು ಮರಳಿದ್ದೆ. ಬೆಳಕಲ್ ತೀರ್ಥ ಜಲಪಾತ, ಆ ಬೆಳಕಲ್ ಎಂಬ ಹಳ್ಳಿ, ಆ ಜಲಪಾತ ಎರಡೂ ನನಗೆ ಕಳೆದ ವರ್ಷದಿಂದ ತುಂಬಾನೇ ಹಿಡಿಸಿದಂತ ಒಂದು ಜಾಗ. ಅದನ್ನ ಹೇಳಿದ್ನಲ್ಲ, ಒಂದು 10 ಹಳ್ಳಿಗಳನ್ನು ನೋಡಿದೆ. ಅದರಲ್ಲಿ ನನಗೆ ಇಷ್ಟವಾದ ಒಂದು ಹಳ್ಳಿ ಕೂಡ ಈ ಬೆಳಕಲ್ ಅಂದ ಹಳ್ಳಿ. ಅಂತ ಅಷ್ಟು ಸುಂದರವಾಗಿರೋ ಹಳ್ಳಿ, ಅಂತ ಪ್ರಾಕೃತಿಕವಾಗಿ ಅಷ್ಟು ಸುಂದರವಾಗಿರೋ ಹಳ್ಳಿ. ಹಾಗೆ ಆ ಹಳ್ಳಿಯಿಂದ ದೂರದಲ್ಲಿ ಕಾಣೋ ಆ ಬೆಳಕಲ್ ತೀರ್ಥ ಅನ್ನೋ ಜಲಪಾತ, ಅದರ ಅಕ್ಕಪಕ್ಕ ಕಾಣೋ ಒಂದಷ್ಟು ಚಿಕ್ಕ ಚಿಕ್ಕ ಜಲಪಾತಗಳಿದೆಯಲ್ಲ, ಆ ಜಾಗಕ್ಕೆ ಹೋಗಿ ನಿಂತರೆ ಒಂದೊಂಥರ ಎಲ್ಲೋ ಬೇರೆ ಯಾವುದೋ ಒಂದು ಲೋಕಕ್ಕೆ ಬಂದು ನಿಂತಿರೋ ಹಾಗೆ ನಾವು ತುಂಬ ಮೇಘಾಲಯ ಈ ಥರದ್ದೆಲ್ಲ ಜಾಗಗಳನ್ನು ಕಂಪೇರ್ ಮಾಡ್ತಿರ್ತೀವಿ. ಅಲ್ಲಿ ಹಂಗಿದೆ ಜಲಪಾತಗಳು, ಆ ಊರುಗಳು ಆ ಥರ ಇದೆ ಅಂತ ಹೇಳಿ. ಅದಕ್ಕೊಂದು ಸೆಡ್ ಹೊಡಿ ಅಂತ ಒಂದು ಊರಿದು ಬೆಳಕಲ್ಲು. ನನಗಂತೂ ಕಳೆದ ವರ್ಷದಿಂದ ತುಂಬಾನೇ ಅಂದರೆ ಒಂದು ತುಂಬ ಪ್ರೀತಿ ಮೂಡಿದೆ ಆ ಊರ ಮೇಲೆ, ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಈ ಮಾನ್ಸೂನಲ್ಲೂ ಕೂಡ ಆ ಊರಿಗೆ ಹೋಗ್ಬೇಕನ್ನೋ ಒಂದು ಆಸೆ ಇತ್ತು. ಈ ಸರಿ ಆ ಊರಿನ ಕಡೆಗೆ ಹೊರಟಿದ್ದೀನಿ. ಆ ಊರಿಗೆ ಹೋಗೋ ದಾರಿಲಿ ನಂಗೊಂದು ಕಾಡು ಸಿಗುತ್ತೆ, ಒಂದು ಚಿಕ್ಕ ಕಾಡು. ಕಳೆದ ಬಾರಿನೂ ಈ ಜಾಗಕ್ಕೆ ಬಂದಿದ್ದೆ, ಈ ಬಾರಿನೂ ಬಂದಿದ್ದೆ. ಇದೊಂಥರ ವಿಭಿನ್ನವಾಗಿದೆ ಕಾಡು. ಯಾವ ಥರ ಅಂದರೆ ಇಲ್ಲಿರೋ ಎಲ್ಲಾ ಮರಗಳು ಕೂಡ, ಅಂದರೆ ಯಾವ ಜಾತಿಯ ಮರಗಳಂತ ಗೊತ್ತಿಲ್ಲ, ಎಲ್ಲಾ ಮರಗಳು ಕೂಡ ಯಾವ ಮರಗಳು ಒಂಥರ ಈ ಸ್ಕೇಲಲ್ಲಿ ಗೆರೆ ಹಾಕ್ದಂಗಿದ್ದಾವೆ. ಅಷ್ಟು ನೀಳವಾಗಿರೋ ಮರಗಳು, ಒಂಥರ ಹತ್ತತ್ರವಾಗಿ ಮರಗಳು, ಒಂಥರ ದಟ್ಟವಾಗಿರೋ ಕಾಡು, ಒಂಥರ ನೀಳವಾದ ಮರಗಳು, ವಿಭಿನ್ನವಾದ ಕಾಡು. ಈ ಜಾಗಕ್ಕೆ ಪ್ರತಿ ಸರಿ ಬಂದು ಒಂದ್ ಸ್ವಲ್ಪ ಹೊತ್ತು ಅಲ್ಲಿ ಇನ್ನೊಂದಷ್ಟೊತ್ತು ಕಳೆದೇ ನಾನು ಮುಂದಕ್ಕೆ ಹೋಗ್ತೀನಿ. ಪ್ರತಿ ಸರಿ ಅಂದ್ರೆ ಕಳೆದ ಬಾರಿನೂ ಬಂದಾಗ ಇದೇ ಜಾಗದಲ್ಲಿ ಇಲ್ಲೇ ಒಂದಷ್ಟೊತ್ತು ಕಳೆದು ಹೋಗಿದ್ದೆ. ಈ ಬಾರಿನೂ ಆ ಜಾಗ ನೋಡಿದ ತಕ್ಷಣ ನೆನಪಾಯ್ತು ಕಳೆದ ಬಾರಿ ಬಂದಿದ್ದು. ಹಾಗಾಗಿ ಒಂದಷ್ಟು ಸಮಯ ಕಳೆಯೋಣ ಅಂತ ಬಂದೆ. ಈ ಜಾಗ ಒಂಥರ ಈ ಬೆಳಕಲ್ ಹೋಗೋ ಹಳ್ಳಿಲಿ ಸಿಗೋ ಈ ಜಾಗ ಒಂಥರ ನನಗಿಷ್ಟ. ಬೆಳಕಲ್ ತೀರ್ಥದ ಕಡೆ ಪ್ರಯಾಣ ಶುರು ಮಾಡೋಣ. ಈ ಬಾರಿಯೂ ನನ್ನ ಪ್ರಯಾಣ ಹೊರಟಿತ್ತು ಅದೇ ಹುಮ್ಮಸ್ಸು, ಅದೇ ಖುಷಿ, ಅದೇ ಕುತೂಹಲದಲ್ಲಿ. ನನ್ನ ಮನಸ್ಸಲ್ಲೊಂದು ವಿಶೇಷ ಜಾಗವನ್ನ ಪಡೆದಿರೋ ಸ್ವರ್ಗ ಸದೃಶ ಹಳ್ಳಿಗೆ ಸಮೀಪಿಸಿದವನಿಗೆ ಆಶ್ಚರ್ಯವೆಂಬಂತೆ ಈ ಬಾರಿಯೂ ಭೀಕರ ಮಳೆಯೇ ಈ ಹಳ್ಳಿಗೆ ನನ್ನನ್ನು ಸ್ವಾಗತಿಸಿತ್ತು. ಎಲ್ಲೆಲ್ಲೂ ಮಂಜು ಕವಿದಿತ್ತು. ಮತ್ತದೇ ಬೇಸರ, ಮತ್ತದೇ ನಿರಾಸೆ. ಕಾರಣ ಆ ಜಲಪಾತಗಳನ್ನ ಕಾಣಲು ಸಾಧ್ಯವಿಲ್ಲ. ವರ್ಷಧಾರೆ ಕಡಿಮೆಯಾಗಿ ಆ ಮಂಜಿನ ತೆರೆ ದೂರ ಸಾಗಿ ಆ ದೃಶ್ಯ ಬರದೆ ಬೆಳಗಿ. ಬೆಳಕಲ್ ಊರು ಸಮೀಪವಾಗಿದೆ. ಇಲ್ಲಿ ನೋಡಿದ್ರೆ ಅಕ್ಕಪಕ್ಕದ ನದಿಗಳನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂದಿರೋ ತರ ಇದೆ. ಅಂದ್ರೆ ಸುತ್ತಮುತ್ತ ಕಳೆದೊಂದಷ್ಟು ದಿನ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋ ರೀತಿ ಇದೆ. ಅದ್ರ ದೂರದಿಂದ ಬೆಳಕಲ್ನ ಒಂದು ದೃಶ್ಯ ಕಾಣುತ್ತೆ ನನಗೆ. ಒಂಥರ ಸುಮಾರು ಜಾಗಕ್ಕೆ ಹೋಗ್ತೀನಿ, ಈ ತರ ಒಂದಷ್ಟು ಜಲಪಾತಗಳು ಕಾಡುಗಳಿರೋ ಜಾಗಕ್ಕೆ ಹೋಗ್ತೀನಿ. ಆದ್ರೆ ಈ ಬೆಳಕಲ್ಲನ್ನ ಊರಿಗೆ ಬಂದ್ಬಿಟ್ರೆ ಆ ಊರನ್ನ ನೋಡೋ ಆ ಖುಷಿ ಇದೆಯಲ್ಲ, ಅದನ್ನ ವಿವರಿಸೋಕ್ಕೂ ಆಗಲ್ಲ ಪದದಲ್ಲಿ. ಒಂದು ಇಡೀ ಬೆಟ್ಟದ ತುಂಬಾ 10 ಜಲಪಾತಗಳು ಬಂದು ಬೀಳ್ತಿರ್ತವೆ. ಮಂಜು ನಿಧಾನಕ್ಕೆ ಪಾಸ್ ಆಗ್ತಾ ಇರತ್ತೆ. ಅದು ಉಂಟಲ್ಲ, ಅದು ವಿವರಣೆಗೂ ನಿಲುಕದ್ದದು, ಇನ್ನು ಪದಗಳಲ್ಲಿ ವಿವರಣೆ ಮಾಡೋಕ್ಕಾಗಲ್ಲ. ಒಂಥರ ಇಲ್ಲಿಗೆ ಬರೋತ್ತಿಗೆ ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಎಷ್ಟು ನಿಮಿಷಕ್ಕೆ ನಾವು ಹೋಗಿ ಅದು ಎಷ್ಟೊತ್ತಿಗೆ ಹೋಗಿ ಅಲ್ಲ ಆ ಜಾಗಕ್ಕೆ ಮುಡ್ತೀವಿ ಅನ್ನೋ ಥರ. ಇನ್ನೊಂದು 5 ನಿಮಿಷದಲ್ಲಿ ಆ ಜಾಗ ಸಿಗುತ್ತೆ. ನಾನು ಮಳೆ ಕಡಿಮೆ ಇದೆ ಅನ್ಕೊಂಡ್ಬಂದೆ, ಹೆಚ್ಚಾಗಿದೆ ಮಳೆ. ಅಂದರೆ ಅತಿಯಾಗಿ ಮಳೆಯಾಗಿ ಬಂದು ಇಲ್ಲಿ ನದಿಗಳೆಲ್ಲ ರಭಸವಾಗಿ ಹರಿತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಭಾರಿ ಮಳೆ ಇದೆ ಅಂತ. ನೋಡೋಣ. ಈ ಬೆಳಕಲ್ ತೀರದ ಜಲಪಾತಕ್ಕೆ ಕೊನೆ ಬಾರಿ ಲಾಸ್ಟ್ ವರ್ಷನೂ ಕೂಡ ಬಂದಿದ್ದೆ. ಅಂದ್ರೆ ಬಹುತೇಕ ಇದೇ ಸಮಯದಲ್ಲಿ ಬಂದಿದ್ದೆ. ಒಂಥರ ನಿರಾಸೆ ಆಗಿತ್ತು ಒಂದು ಹಂತಕ್ಕೆ. ದೂರದಲ್ಲಿ ಜಲಪಾತಗಳು ಕಾಣೋದು, ಅಂದ್ರೆ ತುಂಬಾ ಹತ್ರಕ್ಕೂ ಹೋಗ್ಬೋದು. ಆದ್ರೆ ಈ ದೃಶ್ಯ ಏನಿದೆಯಲ್ಲ, ಈ 10 ಜಲಪಾತಗಳು ಒಂದೇ ಕಣ ಕಾಣೋ ದೃಶ್ಯ ಏನಿದೆಯಲ್ಲ, ಅದು ತುಂಬಾ ದೂರದಲ್ಲಿ ಕಾಣುತ್ತೆ. ಆದ್ರೆ ಏನಾಗುತ್ತೆ, ಮಳೆ ಹೆಚ್ಚಾದ ತಕ್ಷಣ ಏನಾಗುತ್ತೆ, ಕಂಪ್ಲೀಟ್ ಆಗಿ ಅದು ಮುಚ್ಚೋಗ್ಬಿಡುತ್ತೆ. ಮೇಲ್ ಕಾಣ್ತಿದೆಯಲ್ಲ ಅದಷ್ಟು ನಮ್ದು ಕೊಡಚಾದ್ರಿ ಬೆಟ್ಟಗಳು, ಅಂದ್ರೆ ಪಶ್ಚಿಮ ಘಟ್ಟಗಳ ಸಾಲದು. ಆ ಕೊಡಚಾದ್ರಿ ಬೆಟ್ಟಗಳ ಸಾಲು, ಕೊಡಚಾದ್ರಿ ಬೆಟ್ಟದ ತುದಿಯಿಂದ ಅಲ್ಲಿಂದ ಹರಿದು ಬರೋ ನೀರು ಈ ಕೆಳಗಡೆ ಊರುಗಳಿಗೆ ಬರುತ್ತೆ. ಆ ತರ ಜಲಪಾತಗಳು ಇಲ್ಲಿ ಕಾಣುತ್ತಲ್ಲ, ಒಂದೆರಡಲ್ಲ 10 ಜಲಪಾತಗಳು ಒಂದೇ ಜಾಗದಲ್ಲಿ ಕಾಣಿಸುತ್ತೆ. ಮಳೆ ಹೆಚ್ಚಾದ್ರೆ ಏನಾಗುತ್ತೆ, ಮಂಜು ಕವಿಯುತ್ತೆ. ಮಳೆಯಿಂದ ಗುಡ್ಡನೆ ಆವರಿಸಿ ಹೋಗುತ್ತೆ, ಮಂಜು ಮುಚ್ಚಿಬಿಡುತ್ತೆ, ಏನೂ ಕಾಣಿಸಲ್ಲ. ಕಳೆದ ವರ್ಷ ಬಂದಾಗ್ಲೂ ಕೂಡ ಇದೇ ತರ ಆಗಿತ್ತು. ಸುಮಾರು ಒಂದು 6-7 ಗಂಟೆ 5-6 ಗಂಟೆಗಳ ಕಾಲ ಇದೇ ಜಾಗದಲ್ಲಿ ಮಳೆಯಲ್ಲಿ ಕಾದಿದ್ದೆ. ಕೆಲವು ಕೊನೆಗೆ ಒಂದು 5-10 ನಿಮಿಷಗಳ ಕಾಲ ಮಾತ್ರ ಅದಷ್ಟು ಮಂಜಿನ ಪರದೆ ಸರಿದು ಅಥವಾ ಮಳೆ ಕಡಿಮೆ ಆಗಿ ಆ ದೃಶ್ಯ ಕಾಣಿಸಿತ್ತು. ಆದ್ರೆ ಈ ಸರಿ 2ನೇ ಸರಿ ಆಸೆ ಇಟ್ಕೊಂಡ್ ಬಂದೆ. ಸ್ವಲ್ಪ ನಮ್ಮ ಕಡೆ ಮಳೆ ಕಡಿಮೆನೇ ಇತ್ತು. ಈ ಸರಿ ಆದ್ರೂ ಖಂಡಿತವಾಗ್ಲಿ ನೋಡ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದೆ. ಆದ್ರೆ ನಮ್ಮ ದುರಾದೃಷ್ಟನೇನೋ ಗೊತ್ತಿಲ್ಲ, ಈ ಪ್ರಕೃತಿ ನಮ್ಮ ಜೊತೆ ಹೆಂಗೆ ಆಟ ಆಡ್ತಿದೆ ಅಂದ್ರೆ ಅದಕ್ಕೆ ಮನ್ಸಿಗೆ ಬಂದಂಗೆ ಆಟ ಆಡ್ತಿದೆ.
ಇವತ್ತು ಕೂಡ ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿದೆ. ಅಂದರೆ ಹೆಚ್ಚಾಗಿ ಮಳೆ ಬರ್ತಿದೆ ಇವತ್ತು ಕೂಡ. ಇವರು ಇಲ್ಲಿ ಕೇಳಿದ ಪ್ರಕಾರ ಇತ್ತೀಚೆಗೆ ಅಂದರೆ ಈಗ ಒಂದು 2-3 ದಿನದಿಂದ ಹೆಚ್ಚಾಗಿ ಮಳೆ ಆಗ್ತಿದೆ ಊರಲ್ಲಿ. ಇವತ್ತು ಕೂಡ ಸಂಜೆವರೆಗೂ ನಾನು ಕಾಯ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಒಂದು ಅರ್ಧ ಗಂಟೆಗಳ ಮಟ್ಟಿಗೆ ಆ ದೃಶ್ಯ ನನಗೆ ಕಾಣಿಸಿದ್ರೆ ಸಾಕು. ಈ ಊರು ಒಂದು 2 ಕಿಲೋಮೀಟರ್ ಹಿಂದೆ ದೂರದಿಂದ ನಮಗೆ ಈ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ, ಜಲಪಾತಗಳು ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಅಲ್ಲಿಂದ ನೋಡುವಾಗ ಫುಲ್ ಎಲ್ಲ ಕ್ಲಿಯರ್ ಆಗಿತ್ತು, ಮಳೆ ಏನು ಇರಲಿಲ್ಲ. ಒಂಥರ ಅದ್ಭುತ. ನಾನಂತೂ ಇವತ್ತು ಖುಷಿಯಾಗಿದೆ. ಇವತ್ತಂತೂ ಖಂಡಿತವಾಗ್ಲೂ ಇದನ್ನ ಆರಾಮಾಗಿ ಸವಿಬೋದು ಈ ದೃಶ್ಯನ. ಆದ್ರೆ ಅಲ್ಲಿಂದ ಇಲ್ಲಿಗೆ ಒಂದು 10 ನಿಮಿಷಗಳ ಟೈಮ್ ತಗೊಂಡಿರ್ಬೋದು ಅಷ್ಟೇ. 10 ನಿಮಿಷದ ವ್ಯತ್ಯಾಸದಲ್ಲಿ ಸಂಪೂರ್ಣ ಮಳೆ ಜೋರಾಗಿ ಮತ್ತೆ ಮುಚ್ಚೋಗಿದೆ. ಈಗ ಕಾಯುವ ಆಯ್ಕೆಯೊಂದೇ ನನ್ನ ಮುಂದಿದ್ದು. ಇದೊಂಥರ ಪ್ರಕೃತಿ ಎಂಬ ದೇವರ ದಿವ್ಯ ದರ್ಶನ. ಸರತಿ ಸಾಲಿನಲ್ಲಿ ನಿಂತು ಕಾದ ಹಾಗೆ ಎಂದು ಅರಿವಾಗಿ ಹಳ್ಳಿಯ ದಾರಿಗಳನ್ನ ಸುತ್ತುತ್ತಾ ಅಲ್ಲಿ ಸುಂದರವಾಗಿ ಕಾಣುತ್ತಿದ್ದ ಹೆಂಚಿನ ಮನೆಗಳ ಕಡೆಗೆ, ಅಲ್ಲಿಯ ಜನರ ಬದುಕಿನ ಕಡೆಗೆ, ಹಚ್ಚ ಹಸಿರಿನ ಗದ್ದೆ ತೋಟಗಳ ಕಡೆಗೆ ಕಣ್ಣು ಹರಿಸುತ್ತಾ ಅಡವಿ ಎಂಚಿನ ಈ ಸುಂದರ ಹಳ್ಳಿಯಲ್ಲಿ ಮಾಡಲು ಶುರು ಮಾಡಿದ್ದೆ ಕಾಲಹರಣ. ಗಂಟೆಗಳಿಗೊಮ್ಮೆ ಕೆಲ ನಿಮಿಷಗಳಷ್ಟೇ ಆ ದೃಶ್ಯ ಸ್ಪಷ್ಟವಾಗಿ ತೋರುತ್ತಿತ್ತು, ಮತ್ತದೇ ಮಂಜಿನ ಲೋಕದೊಳಗೆ ಮರೆಯಾಗಿ ಹೋಗುತ್ತಿತ್ತು. ಪ್ರಕೃತಿಯ ಜೊತೆಗಾಡುತ್ತಿದ್ದ ಈ ಕಣ್ಣಾ ಮುಚ್ಚಾಲೆ ಆಟದಲ್ಲೇ ಕಳೆದು ಹೋಗಿದ್ದೇ ಗೊತ್ತಾಗಲಿಲ್ಲ ಅದೆಷ್ಟೋ ಕ್ಷಣ. ಒಂದೊಂದು 2 ಗಂಟೆಗಳು ಕಳೀತು, ಒಂದೂವರೆ ಗಂಟೆ ಅಂತೂ ಕಳೀತು. ಅಂದ್ರೆ ನಿರಂತರವಾಗಿ ಮಳೆ ಬರ್ತಾನೆ ಇದೆ. ಕೆಲವೊಂದು 5 ನಿಮಿಷ ಅಷ್ಟೇ ಆ ಮಂಜಲ್ ಸರಿಯುತ್ತೆ, ಒಂದಷ್ಟು ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೇನು ಕಡಿಮೆ ಆಯ್ತಲ್ಲಪ್ಪ ನೋಡೋಣ ಅನ್ನೋಷ್ಟೊತ್ತಿಗೆ ನೋಡಿ ಮತ್ತೆ ಮುಚ್ಚೋಗುತ್ತೆ. ಒಂದು ಸಂಪೂರ್ಣವಾಗಿ ಕೊನೆ ಬಾರಿ ಬಂದಾಗ್ಲೂ ಅದನ್ನ ಸರಿಯಾಗಿ ನೋಡಿ ಹೋಗಕ್ಕಾಗಿಲ್ಲ. ಈ ಬಾರಿ ಆದ್ರೂ ಒಂದ್ಸರಿ ಸಂಪೂರ್ಣವಾಗಿ ಅದನ್ನ ಕಣ್ ತುಂಬ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ, ಇನ್ನು ಕಾಯೋ ಒಂದು ಯೋಚನೆ ಇದೆ. ಈ ಬೇರೆ ಎಲ್ಲ ಕಡೆ ಕಾಯೋದಿದೆಯಲ್ಲ, ಅದು ಅಂತ ಬೇಸರ ಮಾಡ್ಸುತ್ತೆ. ಕಾಯುವಿಕೆ ಅನ್ನೋದೇ ಬೇಸರ ಮಾಡ್ಸುತ್ತೆ. ಆದ್ರೆ ಈ ಜಾಗದಲ್ಲಿ ಅದು ಖಂಡಿತವಾಗ್ಲೂ ಬೇಸರ ಮಾಡ್ಸಲ್ಲ. ಒಂದು ದೃಶ್ಯ ಕಾಣುತ್ತೆ ಅನ್ನೋದಕ್ಕೂ ಆ ಕಾತುರತೆ ಇದೆಯಲ್ಲ, ಅದೊಂಥರ ಕಾಯೋದಕ್ಕೆ ಇನ್ನು ಕಾಯೋ ಸಮಯ ಜಾಸ್ತಿ ಅಥವಾ ಹಿಂಸೆ ಅಂತ ಅನ್ಸಲ್ಲ. ಈ ಹಳ್ಳಿನೂ ಕೂಡ ಈ ಬೆಳಕಲ್ ತೀರ್ಥ ಜಲಪಾತ ಎಷ್ಟು ಚೆನ್ನಾಗಿದೆಯೋ, ಈ ಹಳ್ಳಿ ಕೂಡ ಅಷ್ಟೇ ಸುಂದರವಾಗಿದೆ. ಅಡಿಕೆ ತೋಟಗಳು, ಗದ್ದೆಗಳು, ಅದ್ರ ಮಧ್ಯೆ ಅಲ್ಲಲ್ಲೊಂದು ಹಂಚಿನ ಮನೆಗಳು, ಅದ್ಭುತವಾಗಿದೆ. ಎಷ್ಟೊತ್ತು ಕಾಯಿಸುತ್ತೆ ನೋಡೋಣ ಈ ಮಳೆ, ಈ ಮಂಜು. ಏನ್ ನಿಮ್ಮ ಹೆಸರು? ರಾಜನಾಯ್ಕ್ ಬೆಳಕಲ್. ಇದು ಸಾಧಾರಣ 35-40 ಮನೆ. ಹೆಂಗೆ ಎಲ್ಲಾ ಟೈಮಲ್ಲಿ ಈ ಫಾಲ್ಸ್ ಹಿಂಗೆ ಕಾಣಿಸುತ್ತೆ? ಯಾವ ತರ? ಅಲ್ಲ, ವೈಶಾಖದಲ್ಲಿ ಕಾಣುದಿಲ್ಲ, ಮಳೆಗಾಲದಲ್ಲಿ ಮಾತ್ರ ಕಾಣುದು. ಅದು ಲಾಸ್ಟ್ ಟೆಂಡರ್ ಕಾಣುತ್ತೆ. ಈ ಚಿಕ್ಕ ಜಲಪಾತಗಳು ಎಲ್ಲಿವರೆಗೆ ಕಾಣ್ತವೆ? ಅದು ಈಗ ಬೇಸಿಗೆಗೆಲ್ಲ ಹೋಗುತ್ತದೆ. ಈ ಗೋವಿಂದ ತೀರ್ಥ ಅಂದು ಯಾವಾಗಲೂ ಹೋಗುದಿಲ್ಲ. ಆ ಜಲಪಾತದ ಹೆಸರೇನು? ಅದೇ ಬೆಳಕಲ್ ಗೋವಿಂದ ತೀರ್ಥ ಅಂದ್ರೆ ಅದೇ ಗೋವಿಂದ ತೀರ್ಥ. ಗೋವಿಂದ ತೀರ್ಥ, ಬೆಳಕಲ್ ಗೋವಿಂದ ತೀರ್ಥ ಅದೇ. ನಾವು ಹೋಗ್ತೇವೆ. ನಾವು ಹೋಗುದರ 1/4 ಗಂಟೆ ಸಹ ನಾವು ಸ್ನಾನಕ್ಕೆ ಹೋಗ್ತೇವೆ. ಅಲ್ಲಿ ದೇವಸ್ಥಾನ ಎಂತ ಇಲ್ಲ. ಇಲ್ಲಿ ಅಲ್ಲ, ಗೋವಿಂದ ದೇವಸ್ಥಾನ ಅಲ್ಲಿ ಫಸ್ಟ್ ಇದೆ. ಆ ದೇವರ ಮುಂದೆ ಇಲ್ಲಿ ಸ್ಥಾಪನೆ ಮಾಡುದು. ಆ ಗೋವಿಂದಲ್ಲಿ ಹೊಸರಿತ್ತಲ್ಲ, ಆ ದೇವಸ್ಥಾನ ಅಲ್ಲಿ ಮೇಲ್ಗಡೆ ಇದ್ದಿತ್ತು. ಅಲ್ಲಿ ಇದ್ದಿತ್ತು. ಪೂಜೆಗೆಲ್ಲ ಭಟ್ರ ಹಾತಿಲ್ಲ ಅಂದೇಳಿ ಆ ದೇವರ ಮುಂದೆ ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಪೂಜೆ ನಡೆಸ್ತಾ ಇತ್ತು. ವರ್ಷ ಹೋಗ್ತೇವೆ. ಅಮಾವಾಸ್ಯೆಗೂ ಹೋಗ್ತೇವೆ, ಮಧ್ಯೆ ಹೋಗ್ತೇವೆ, ದಾರಿ ಸೌರಕ್ಕೂ ಹೋಗ್ತೇವೆ. ಟೂರಿಸ್ಟ್ ಫುಲ್ ಜನ ಬರ್ತಾರೆ. ಹೆಂಗೆ ಟೂರಿಸ್ಟ್ ಬಂದ್ರೆ ನಿಮ್ಗೆ ಬೇಜಾರಾಗುತ್ತೆ? ಖುಷಿ? ಇಲ್ಲಪ್ಪ, ನಮ್ಗೆ ಒಳ್ಳೆ ಖುಷಿ ಆಗ್ತದೆ. ನಮ್ ರೋಡ್ ಇಲ್ಲೇ ಕಾಣುಕ್ಕೆ ಒಳ್ಳೆ ಆಗ್ತಲ್ಲ. ಎಷ್ಟೋ ಗಾಡಿ ಬರ್ತಾ ಇತ್ತು. ನಮಗೂ ಒಳ್ಳೆ ಖುಷಿ ಆಗ್ತದೆ. ಮಳೆಗಾಲದಲ್ಲಿ ಒಳ್ಳೆ ಚಂದಾಗಿ ಕಾಣುತ್ತೆ, ಒಳ್ಳೆ ಖುಷಿ. ಡೈಲಿ ಅಂತೇಳಿ ನೋಡಿ ಬೇಜಾರೇನಾರ? ಇಲ್ಲ, ಬೇಜಾರಂತ ಇಲ್ಲ. ಏನೇನ್ ಬೆಳಿತೀರಾ ನೀವು? ನಾವು ಈಗ ಅಡಿಕೆ ಸ್ವಲ್ಪ ಬೆಳೆಸ್ತೇವೆ, ಗೆದ್ದೆ ಸಾಗುವಳಿ ಮಾಡ್ತೇವೆ. ಹಿಂಗೆಲ್ಲ 1-2-3 ದಿವಸ ಆಯ್ತು ಮಳೆ, ಫುಲ್ ಮಳೆ. ಇಲ್ದಿರ ಹೀಗೆ ಸಾಧಾರಣ ಒಳ್ಳೆ ಹೊಳ ಇರುತ್ತೆ. ಆ ಸ್ವರ್ಗ ಸದೃಶವಾದ ದೃಶ್ಯವನ್ನ ಕಾಣಬೇಕೆಂಬ ನನ್ನ ಆಸೆ ಈಡೇರಬಹುದೆಂದು ನಿರೀಕ್ಷಿಸಿ ಕಾಯುತ್ತಾ ನಿಂತವನ ಪ್ರಾರ್ಥನೆ ಆ ಪ್ರಕೃತಿ ದೇವಿಗೂ ಕೇಳಿಸಿತೋ ಏನೋ. ನಿರಂತರವಾಗಿ ಸುರಿಯುತ್ತಿದ್ದ ಮಳೆಹನಿಗಳು ಒಮ್ಮೆಲೆ ಮಾಯವಾಗಿ ಈ ಊರನ್ನ, ಆ ಜಲಪಾತಗಳನ್ನ ಅಪ್ಪಿ ಆವರಿಸಿದ್ದ ಮಂಜಿನ ಹೊದಕ್ಕೆ ಸರಿದು ಹೋಗಿ ಆ ಪರ್ವತ ಶ್ರೇಣಿಗಳು, ಆ ಸಾಲು ಸಾಲು ಜಲಪಾತಗಳು ಕಣ್ಣಿಗೆ ಕಟ್ಟುವ ಹಾಗೆ ಗೋಚರಿಸಲು ಶುರು ಮಾಡಿದವು. ಅಲ್ಲಿ ಗಾಂಭೀರ್ಯದಿಂದ ಧರೆಯೆಡೆಗೆ ದುಮ್ಮಿಕ್ಕುತ್ತಿದ್ದ ಬೆಳ್ಕಲ್ ತೀರ್ಥ ಎಂಬ ಜಲಪಾತ ನನ್ನ ಕಣ್ಣಿಗೆ ಒಬ್ಬ ರಾಜನೋ ಅಥವಾ ಯಜಮಾನನ ರೀತಿ ಕಂಡರೆ, ಅದರ ಅಕ್ಕಪಕ್ಕದಲ್ಲಿ ಹರಿಯುತ್ತಿದ್ದ ಜಲಪಾತಗಳು ಮಂತ್ರಿ ಸೈನಿಕರಂತೆಯೋ ಅಥವಾ ಆ ಯಜಮಾನನ ಕುಟುಂಬಸ್ಥರಂತೆಯೋ ಕಂಡರು. ಅಲ್ಲಿಯ ಆ ಉತ್ತುಂಗಕ್ಕೇರಿದ ನಿಸರ್ಗ ಸೌಂದರ್ಯದ ದೃಶ್ಯಗಳಂತೂ ವಿವರಿಸಲಾಗದು. ಕೊನೆಗೂ ಗಂಟೆಗಟ್ಟಲೆ ಕಾದ ಶ್ರಮ ವ್ಯರ್ಥ ಆಗಲಿಲ್ಲ. 4 ಗಂಟೆಗಳ ಕಾಲ ಈ ಜಾಗದಲ್ಲಿ ಕಾದಿರ್ಬೋದೇನೋ. 4-5 ಗಂಟೆಗಳ ಆಗ್ತಾ ಬಂತು, ಇನ್ನು ಸಂಜೆ ಆಗ್ತಾ ಬಂತು. ಆದರೆ ಕಾದಿದ್ದಕ್ಕೆ ಏನು ಸಮಯ ಅಂತೂ ವ್ಯರ್ಥ ಆಗಿಲ್ಲ, ಅಥವಾ ಪ್ರಯತ್ನ ವ್ಯರ್ಥ ಆಗಿಲ್ಲ. ಈಗಂತೂ ಮತ್ತೆ ಮಳೆ ಶುರುವಾಗಿದೆ. ಒಂದು ಅರ್ಧ ಗಂಟೆ ಮೊದಲು ಸಂಪೂರ್ಣವಾಗಿ ಎಲ್ಲ ಪ್ರಕೃತಿ ದೇವಿ ಸಂಪೂರ್ಣವಾಗಿ ಅವಳ ಏನು ಸೌಂದರ್ಯ ಇತ್ತಲ್ಲ ಅದನ್ನು ಒಂದು ತೋರಿಸಿದಂಥ ಸಮಯ ಇತ್ತು. ಒಂದು ಅರ್ಧ ಗಂಟೆಗಳ ಕಾಲ ಸಂಪೂರ್ಣವಾಗಿ ಮಳೆ ನಿಂತಿತ್ತು, ಆ ಮಂಜು ಸರಿದಿತ್ತು.
ಬಿಡಿ ಅದು ಆ ಅನುಭವನ ಹೇಳೋಕ್ಕಂತೂ ಸಾಲಲ್ಲ, ಅಷ್ಟು ಅದ್ಭುತವಾಗಿತ್ತು ಆ ಜಲಪಾತಗಳನ್ನು. 10 ಜಲಪಾತಗಳ ಒಂದು 100 ಜಲಪಾತಗಳಿರ್ಬೋದು. ಇದಿಷ್ಟು ಈ ಬೆಟ್ಟದ ಅಂಚಿಂದ ಅಂಚಿಗೆ ಒಂದು 100 ಜಲಪಾತಗಳು, ಚಿಕ್ಕ ಚಿಕ್ಕ ಜರಿಗಳು ಬಂದು ಕೆಳಗೆ ಸೇರ್ಬೋದೇನೋ. ಅದ್ಭುತವಾಗಿತ್ತು ದೃಶ್ಯ. ಅಂದರೆ ಅದು ಏನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಜಲಪಾತವೂ ಅಷ್ಟೇ. ಅಂದರೆ ಇತ್ತೀಚೆಗೆ 3-4 ದಿನದಿಂದ ಒಳ್ಳೆ ಮಳೆ ಆಗಿರೋದ್ರಿಂದ ಆ ನೀರಿನ ಪ್ರಮಾಣ ತುಂಬ ಹೆಚ್ಚಿದೆ. ಅಂದರೆ ಇಲ್ಲಿವರೆಗೆ ಇಷ್ಟು ದಿನಕ್ಕಿಂತ ಇವತ್ತು ತುಂಬ ಹೆಚ್ಚಿದೆ. ಅದನ್ನು ನೋಡೋ ಒಂದು ಮಜಾನೇ ಬೇರೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿತ್ತು ಏನು ಜಲಪಾತವನ್ನು ನೋಡಿದ ಅನುಭವ. ಕೊನೆಗೂ ನನ್ನ ಪ್ರಯತ್ನಕ್ಕೆ ಸಾರ್ಥಕತೆ ಸಿಕ್ತು ಅನ್ಸುತ್ತೆ. 1-2 ಬಾರಿ ಬಿಟ್ಟು ಕಾಣಿಸ್ತು. ಒಂಥರ ಖುಷಿ ಆಯಿತು, ಒಂಥರ ನೆಮ್ಮದಿ ಸಿಕ್ತು. ಒಂಥರ ಈ ಜಾಗ ಒಂಥರ ನನಗಿನ್ನು ಪ್ರತಿ ವರ್ಷವೂ ಬಂದು ಹೋಗ್ಬೇಕಂತ ಅನ್ಸೋ ಒಂದು ಜಾಗ. ಇನ್ನು ಪ್ರತಿ ವರ್ಷ ಕೂಡ ಈ ಊರಿಗೆ ಬಂದು ಹೋಗೇ ಹೋಗ್ತೀನಿ. ಯಾರಾದರೂ ಬೆಳಕಲ್ ತೀರ್ಥ ಇದಕ್ಕೆ ಬಂದರೆ ಸ್ವಚ್ಛವಾಗಿಡಿ. ಊರು ಸ್ವಚ್ಛವಾಗಿದೆ, ಅಂದ್ರೆ ಸುಂದರವಾಗಿದೆ, ಸ್ವಚ್ಛವಾಗಿದೆ. ಯಾವುದೇ ಪ್ಲಾಸ್ಟಿಕ್ ಕಸಗಳು ಏನಿಲ್ಲ. ವಾರಾಂತ್ಯದಲ್ಲಿ 100 ಜನ ಪ್ರವಾಸಿಗರು ಬರ್ತಾರಂತೆ ಊರಿನವ್ರು ಹೇಳ್ತಾರೆ. ಬಂದರೆ ದಯವಿಟ್ಟು ಅವ್ರನ್ನ ಸ್ವಚ್ಛವಾಗಿಡಿ, ಯಾವುದೇ ಪ್ಲಾಸ್ಟಿಕ್ಗಳನ್ನು ಹಾಕಬೇಡಿ. ಅಥವಾ ಇಲ್ಲಿಯ ಸ್ಥಳೀಯರಿಗೆ, ಇಲ್ಲಿಯ ನಿವಾಸಿಗಳಿದ್ರೆ ಅವ್ರಿಗೆ ತೊಂದರೆ ಮಾಡಬೇಡಿ. ಯಾಕಂದರೆ ಈ ಥರ ತೊಂದರೆಗಳು, ಈ ಥರ ಏನಾರಾದರೂ ಒಂದು ಒಳ್ಳೆ ಒಂದು ಸ್ವರ್ಗದಂತಹ ಒಂದು ಜಾಗ ನೋಡೋ ಅವಕಾಶಗಳನ್ನು ಕೆಲವರಿಂದ ಎಲ್ಲರೂ ಕಳ್ಕೊಬೇಕಾಗುತ್ತೆ. ಆ ರೀತಿ ಅವಕಾಶಗಳು ಬೇಡ. ಕಸವನ್ನು ಹಾಕಬೇಡಿ ಅಥವಾ ಇಲ್ಲಿ ಯಾರಿಗೂ ತೊಂದರೆ ಮಾಡ್ದಂಗೆ ನಿಮ್ಮ ಪಾಡಿಗೆ ಬಂದು ನಿಮ್ಮ ಈ ಪ್ರಕೃತಿ ಸೌಂದರ್ಯನ ಸೌಕೊಂಡು ಹೋಗಿ. ನನಗಂತೂ ಮನಸ್ಸು ತುಂಬನಿದೆ, ಅದ್ಭುತವಾಗಿ. ಅದು ಪ್ರಕೃತಿ ಎಂಬ ದೇವತೆಯ ದಿವ್ಯ ದರ್ಶನ. ಗಂಟೆಗಟ್ಟಲೆ ಕಾದು ಕೂತು ಹಸಿದ ಕಣ್ಣುಗಳಿಗೆ ಮೃಷ್ಟಾನ್ನ ಭೋಜನ. ಧರೆಯ ಸ್ವರ್ಗವೆನ್ನುವುದಕ್ಕೆ ಸಾಕ್ಷ್ಯ ಚಿತ್ರಣ. ಬೆಳಕು ಹರಿದು ತನ್ನ ರೂಪವನ್ನ ಅನಾವರಣಗೊಳಿಸಿದ ಆ ಹಳ್ಳಿಯನ್ನು, ಅದರಂಚಿನ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಹರಿಯುತ್ತಿದ್ದ ಜಲಪಾತಗಳನ್ನು, ಹಿಮ ಕವಿದಿದ್ದ ಆ ಹಸಿರು ದಟ್ಟಡವಿಗಳನ್ನ ವರ್ಣಿಸೋಕೆ ಅದೆಂತಹ ಕವಿಗೂ ಕಾಡಬಹುದೇನೋ ಪದಗಳ ಕೊರತೆ. ಆ ದೃಶ್ಯಗಳು ನನ್ನೊಳಗವಿತಿದ್ದ ಮಗುವನ್ನೊಮ್ಮೆ ಬಡಿದೆಬ್ಬಿಸಿ ಮನಸ್ಸು ಕುಣಿದಾಡುವಂತೆ ಮಾಡಿ ಕಣ್ಣಿಗೆ ನಿಸರ್ಗ ಸೌಂದರ್ಯದ ಹಬ್ಬವನ್ನ ನೀಡಿ 4-5 ಗಂಟೆಗಳ ಕಾಯುವಿಕೆಗೆ ದಕ್ಕಿಸಿತ್ತು ಸಾರ್ಥಕತೆ. ಪ್ರಕೃತಿ ಬಚ್ಚಿಟ್ಟ ತನ್ನ ನಿಧಿಯನ್ನೊಮ್ಮೆ ಕಣ್ಣ ಮುಂದೆ ತಂದ ಆ ದೃಶ್ಯಕ್ಕೆ ಬೆಲೆ ಕಟ್ಟಲಾಗಲ್ಲ. ಪ್ರಯಾಣ ಈ ಪ್ರಕೃತಿ ಕಲಿಸೋದು ತಾಳ್ಮೆಯ ಪಾಠವನ್ನೇ. ಅದಕ್ಕೆ ಬೆಲೆ ತೆರಬೇಕಾಗಿಯೂ ಇಲ್ಲ. ಈ ಎಲ್ಲಾ ಯೋಚನೆಯ ಮಧ್ಯದಲ್ಲೊಂದಷ್ಟು ಹೊತ್ತು ಸಾಕಿನಿಸುವಷ್ಟು ಆ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವ ಹೊತ್ತಿಗೆ ಮತ್ತೆ ಮಳೆರಾಯ ಧರೆಗಿಳಿದು ಧೂಮರಾಶಿಯಲ್ಲಿ ಆ ದೃಶ್ಯ ಲೀನವಾಗಿ ಹೋಯಿತು. ಗಂಟೆಗಟ್ಟಲೆ ಈ ಹಳ್ಳಿಯಲ್ಲಿ ಕಳೆದು ಮರಳುವ ಸಮಯವೂ ಎದುರಾಗಿತ್ತು. ಮನಸ್ಸಿಲ್ಲದ ಮನಸ್ಸಲ್ಲಿ ಈ ಹಳ್ಳಿಗೆ ವಿದಾಯವನ್ನ ಹೇಳಿ ಹೊರಟಿದ್ದೆ. ಈಗ ಅಲ್ಲಿ ಕಳೆದ ಕ್ಷಣಗಳನ್ನ ನೆನೆಸಿಕೊಂಡರೂ ಮುಖದಲ್ಲೊಂದು ನಗು ಮೂಡದೇ ಇರಲ್ಲ.